ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯ ಮೃಗಶಿರ ನಕ್ಷತ್ರ ಆಗ್ಬೋದು, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಈ ನಕ್ಷತ್ರದವರಿಗೆ ಈ ವರ್ಷದ ಆರ್ಥಿಕ ಆದಾಯ 2024ರ ಆರ್ಥಿಕ ಆದಾಯವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಇವರಿಗೆ ಮೂಲಗಳು ಜಾಸ್ತಿ ಇರುತ್ತೆ. ಮಾನಸಿಕ ಸ್ವಲ್ಪ ಮನಸ್ಸು ಏನು ಮಾಡ್ತೀರಾ, ಗಟ್ಟಿ ನಿರ್ಧಾರಕ್ಕೆ ತಗೊಳ್ಳೋಕ್ಕೆ ಸ್ವಲ್ಪ ಹಿಂಜರಿತೀರಾ. ಆದರೆ ಪ್ರಾಮಾಣಿಕತೆಯಿಂದ ಆದಾಯ ಜಾಸ್ತಿ ಆಗುತ್ತೆ. ಇವತ್ತು ಬಾಡಿಗೆ ಮನೆಗಳಿರ್ಬೋದು ಅಥವಾ ಬರ್ತಾ ಇರತಕ್ಕಂಥ ಆದಾಯ ಜಾಸ್ತಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಖರ್ಚು ಕೂಡ ಇರತಕ್ಕಂಥದ್ದು. ಇನ್ನು 12ರ ಗುರು ಆದಾಯ ವಿಸ್ತರಣೆ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಬಡ್ತಿ ಆಗುತ್ತೆ, ಉದ್ಯೋಗಸ್ಥರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ರಿಯಲ್ ಎಸ್ಟೇಟ್ ಅವರಿಗೆ ಈ ಒಂದು ರಾಶಿಯವರಿಗೆ ಭಾಳಷ್ಟು ಶುಭ ಕಾಲ. ತುಂಬ ದಿವಸದಿಂದ ನಾವು ಯಾರನ್ನಾರು ಕೇಳಿದ್ರೆ ಇಲ್ಲ ಸರ್ 3 ವರ್ಷ 4 ವರ್ಷ ಆಯಿತು ಅಂತಾರೆ. ಆದರೆ 2024ರಲ್ಲಿ ಮಿಥುನ ರಾಶಿಯವರಿಗೆ ಭೂಮಿಯಿಂದ ಲಾಭ ಆಗ್ತಕ್ಕಂಥ ಯೋಗ, ವಿದ್ಯಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ವಿದ್ಯಾಸಂಸ್ಥೆಗಳು ನಡೆಸೋರಿಗೆ ಈ ವರ್ಷ ಮಿಥುನ ರಾಶಿಯವರಿಗೆ ಹೆಚ್ಚು ಆದಾಯ ಬರ್ತಕ್ಕಂಥ ಯೋಗ. ಹಾಗೆ ಕೇತು 4ರಿಂದ ಪ್ರಭಾವದಿಂದ ಸ್ವಲ್ಪ ಕಾಗದ ಪತ್ರಗಳು, ಏನೋ ಭೂಮಿ ತೊಗೊಳಕ್ಕೆ ಹೋಗ್ತೀರಾ, ಅಲ್ಲಿ ಕಾಗದ ಪತ್ರಗಳ ವಿಷಯದಲ್ಲಿ ಸ್ವಲ್ಪ ಹಣ ಬರ್ತಕ್ಕಂಥದ್ದು ಲೇಟ್ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಶನಿ ಪ್ರಭಾವ, ಶನಿ 9ರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವರಿಗೆ ಹೆಚ್ಚು ಲಾಭ ಬರ್ತಕ್ಕಂಥದ್ದು. ಬುದ್ಧಿವಂತಿಕೆಯಿಂದ ಈ ವರ್ಷ ಬುದ್ಧಿವಂತಿಕೆ ಉಪಯೋಗಿಸಬೇಕು. 2024 ನಾವು ಯಾವಾಗಲೂ ಅಷ್ಟೇ ಹಿಂದಕ್ಕೆ ನೋಡ್ಕೊಂಡು ಕೂತ್ಕೊಂಡ್ರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಹಾಗೆ 23ನ್ನು ಬಿಟ್ಬಿಡಿ, 24ರಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ಮಡದಿಯ ಆದಾಯದಲ್ಲಿ ಜಾಸ್ತಿ ಆಗೋದು, ಮಡದಿಯೆಲ್ಲ ಉದ್ಯೋಗ ಹೋಗ್ತಾ ಇದ್ದಾರೆ ಅಥವಾ ಪತಿ ಉದ್ಯೋಗ ಇವರಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು. ಶುಭ ಸಮಾರಂಭಗಳು ಸ್ವಲ್ಪ ಖರ್ಚು ಮಾಡ್ತೀರಾ, ಮಕ್ಕಳ ಮದುವೆಗಳಿರ್ಬೋದು, ವಿದ್ಯೆ ಕ್ಷೇತ್ರದಲ್ಲಿರ್ಬೋದು, ಅವ್ರಿಗೆ ಸ್ವಲ್ಪ ಖರ್ಚು ಮಾಡ್ತಕ್ಕಂಥ ಯೋಗ. ವ್ಯಾಪಾರದಲ್ಲಿ ಬಹಳಷ್ಟು ಶುಭ ಇದೆ. ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ವ್ಯಾಪಾರದಲ್ಲಿ ಜಾಕ್ಪಾಟ್ ತುಂಬಾ ಒಳ್ಳೆಯದಾಗುತ್ತೆ. ಒಂದು ವ್ಯಾಪಾರ ಮಾಡ್ತಾಯಿದ್ದೀರಾ, ಇನ್ನೊಂದು ಮಾಡೋಕ್ಕೆ ಹೋಗ್ತೀರಾ. ಆಮೇಲೆ ಹೊಸ ಮನೆ ಖರೀದಿ ಇರ್ಬೋದು, ಫ್ಲ್ಯಾಟ್ ಇರ್ಬೋದು. ಮುಖ್ಯವಾಗಿ ಇದನ್ನು ಚೆನ್ನಾಗಿ ಗಮನಿಸ್ಕೊಳ್ಳಿ. ಆಭರಣ ಆಗ್ಬೋದು, ಮಕ್ಕಳಿಗೆ ಆಭರಣ ಆಗ್ಬೋದು, ಅದನ್ನು ಕೊಂಡುಕೊಳ್ಳೋ ಯೋಗ ಈ ವರ್ಷ ಆರ್ಥಿಕವಾಗಿ ಮಿಥುನ ರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮೇ ಜೂನಲ್ಲಿ ನಿಮಗೆ ಅದೃಷ್ಟ ತುಂಬ ಜಾಸ್ತಿ ಇರುತ್ತೆ. ಅಕ್ಟೋಬರ್ ಡಿಸೆಂಬರ್ನಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರೋದ್ರಿಂದ ನೀವು ಸಾಕ್ಷಾತ್ ತಿರುಪತಿ ವೆಂಕಟೇಶನ ಸ್ಮರಣೆ ಆಗ್ಬೋದು. ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳೋದು. ಒಂದು ಹಸಿರು ಬಟ್ಟೆಯನ್ನು ಯಾವಾಗಲೂ ಪರ್ಸಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದರೆ ಓಡಾಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ನಿಮಗೆ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಮಂತ್ರ ಓಂ ನಮೋ ವೆಂಕಟೇಶಾಯ, ಓಂ ನಮೋ ಹಾಗೆಯೇ ಹಸಿರು ಹುಲ್ಲನ್ನು ತಾವು ಗೋವುಗಳಿಗೆ ತಿನ್ನಿಸ್ತಕ್ಕಂಥದ್ದು. ಗೋವಿನ ಬುಧವಾರ ಮತ್ತು ತಮಗೆ ಬಹಳ ವಿಶೇಷವಾಗಿ ಅಂತ ಹೇಳಿದ್ರೆ ಬುಧವಾರ ಶುಕ್ರವಾರ ಚೆನ್ನಾಗಿರುತ್ತೆ. ಗೋವುಗಳ ದರ್ಶನ ಮಾಡ್ಕೊಳ್ಳಿ, ಗೋವನ್ನು ಆರೈಕೆ ಮಾಡ್ಕೊಳ್ಳಿ. ಬುಧವಾರ ಶುಕ್ರವಾರ ಗೋವಿನ ದರ್ಶನ ಮಾಡ್ಕೊಂಡಿದ್ದೆ ಆದರೆ ಈ ವರ್ಷ ಇನ್ನೂ ಹೆಚ್ಚು ಶುಭ ಫಲಗಳು ಸಿಗ್ತಕ್ಕಂಥ ಯೋಗ ಮಿಥುನ ರಾಶಿಯವರಿಗಿದ್ದು ಆರ್ಥಿಕವಾಗಿ ಸಬಲತೆಯನ್ನು ಕೂಡ ತಾವು ಪಡೀತಕ್ಕಂಥ ಯೋಗ ಕೂಡ ಇರುತ್ತೆ.